ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕಾವ್ಯ. ಐ ಹೋಪ್ ಎಲ್ಲರೂ ಸೂಪರ್ ಆಗಿರ್ತೀರಾ ಅಂದ್ಕೊಂಡು ನಾನು ಇವತ್ತು ನಮ್ಮೂರಲ್ಲಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ದಿನ ಜಾತ್ರೆ ಇತ್ತು. ಜಾತ್ರೆ ವಿಡಿಯೋನ ಮಾಡ್ತಾ ಇದ್ದೆ. ಜಾತ್ರೆಗೆ ಹೋಗೋದಕ್ಕಿಂತ ಮುಂಚೆ ಹಾಗೆ ಹೊಲದ ಕಡೆ ಓಡಾಡ್ಕೊಂಡು ಬರೋಣ, ಒಂದಷ್ಟು ಎಳ್ನೀರುಗಳನ್ನ ಕುಡ್ಕೊಂಬರೋಣ ಅಂತ ಹೊಲದ ಹತ್ರ ಹೋಗಿದ್ವಿ. ಊರಿಗೆ ಬಂದು ಪ್ರತಿ ಸಲನೂ ಹೊಲದ ಹತ್ರ ಹೋಗಿ ಎಳ್ನೀರು ಕುಡ್ಕೊಂಬರೋದು ಅಭ್ಯಾಸ. ನನಗೆ ನನ್ನ ಅಕ್ಕಂಗೆ ಅಂತೂ ಎಳ್ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಯಾವಾಗಲಾದರೂ ಊರಿಗೆ ಬರ್ತೀವಿ ಅಂತಂದರೆ ನಮ್ಮಮ್ಮ ಆಲ್ರೆಡಿ ನಾವು ಬರೋದಕ್ಕಿಂತ ಮುಂಚೆನೇ ತಂದು ಇಟ್ಟಿರ್ತಾರೆ. ಒಂದು ಹೊತ್ತಿನ ಊಟ ಬಿಟ್ಟು ಬರೀ ಎಳ್ನೀರನ್ನೇ ಕುಡಿತೀವಿ, ಅಷ್ಟು ಇಷ್ಟಪಟ್ಟು ಎಳ್ನೀರನ್ನ ಕುಡಿತೀವಿ. ಸೊ ಹಾಗೇ ಹಬ್ಬಕ್ಕೆ ಊರಿಗೆ ಬಂದಿದ್ವಲ್ವಾ ಅಂತ ಹೇಳಿಬಿಟ್ಟು ಮಕ್ಕಳು ಎಲ್ಲ ನಮ್ಮ ಜೊತೆನೇ ಇದ್ದರು. ಬಾವ, ನಾನು, ತಮ್ಮ, ಅಕ್ಕ ಮತ್ತು ಮಕ್ಕಳು ಎಲ್ಲ ಹೊಲದ ಹತ್ರ ಹೋಗ್ಬಿಟ್ಟು ಹೊಟ್ಟೆ ತುಂಬ ಬೆಳಿಗ್ಗೆ ಟಿಫನ್ನು ಮನೇಲಿ ಮಾಡ್ತಾರೆ, ಬರೀ ಎಳ್ನೀರನ್ನೇ ಕುಡ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫನ್ನಿಯಾಗಿತ್ತು ಮತ್ತು ತುಂಬ ಖುಷಿ ಕೂಡ ಆಗೋಯಿತು. ನಾನಂತೂ ಮನಸ್ಫೂರ್ತಿಯಾಗಿ ಎಳ್ನೀರನ್ನು ಕುಡಿದೆ. ನಾವು ಟೈಮಲ್ಲಿ ಇರೋದ್ರಿಂದ ಒಂದು ಎಳ್ನೀರು ರೇಟ್ ಕೇಳಿದ್ರೇ ಅಬ್ಬಬ್ಬ ಕುಡಿಯೋದೇ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಬಟ್ ನಮ್ಮ ಹೊಲಗಳಲ್ಲಿ ಆದರೆ ಎಷ್ಟು ಬೇಕಾದರೂ ಕುಡಿಬೋದು ಅಲ್ವಾ ಅಂತ ಹೇಳಿಬಿಟ್ಟು ಹೊಟ್ಟೆ ತುಂಬ ಒಂದು ಹೊತ್ತಿನ ಊಟ ಬಿಟ್ಟು ಬರೀ ಎಳ್ನೀರನ್ನೇ ಕುಡಿದ್ವಿ. ಇದೇ ನಮ್ಮ ಒಂದು ಪುಟಾಣಿ ಹೊಲ. ಇವಾಗ ಇಲ್ಲಿ ಹಸುವಿಗೆ ಮೇವಿಗೆ ಅಂತ ಹೇಳಿಬಿಟ್ಟು ಜೋಳನ ಹಾಕಿದ್ದಾರೆ. ಇವಾಗ ಹಾಲು ಕೊಡೋ ಹಸು ಅಂತ ಹೇಳಿ ಅದಕ್ಕೆ ಹಸಿರು ಹುಲ್ಲು ಬೇಕು, ಹಸಿರು ಮೇವು ಬೇಕು ಅಂತ ಹೇಳಿ. ಇವಾಗ ಮಳೆಗಾಲ ಅಲ್ವಾ, ಹಸಿರು ಹುಲ್ಲು ಸಿಗೋದಿಲ್ಲ. ಹಾಗಾಗಿ ನಾವೇ ನೀರು ಬಿಟ್ಟು ಅದೇ ಹಸಿರು ಮೇವನ್ನ ಅಲ್ಲೇ ಬೆಳ್ಕೊಳ್ಳೋದು. ಜೋಳನ ಹಾಕಿದ್ದಾರೆ ಮತ್ತು ಪಕ್ಕದಲ್ಲೇ ಶುಂಠಿನ ಹಾಕಿದ್ದಾರೆ. ಇದು ನಮ್ಮ ಪುಟ್ಟ ಹೊಲ. ನಾವು ಎಳ್ನೀರು ಕುಡಿಯೋಕ್ಕೆ ಅಂತ ಹೋಗಿದ್ದ ನಮ್ಮ ಪುಟಾಣಿ ಹೊಲ. ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಯ್ಯಯ್ಯೋ ಯಾಕಾದರೂ ಕರ್ಕೊಂಡು ಹೋಗ್ವಿ ಅನ್ನೋ ಅಷ್ಟು ಅವರಂತೂ ತರಲೆ ಮಾಡಿಬಿಟ್ರು. ಅಲ್ಲಿ ಒಂದು ಕಡೆ ಕೂರ್ತಾ ಇರಲಿಲ್ಲ, ಒಂದು ಕಡೆ ನಿಲ್ತಾ ಇರಲಿಲ್ಲ. ಅವ್ರನ್ನ ಹಿಡಿಯೋದೇ ಆಗೋಯಿತು ಫುಲ್ ತುಂಬ ಹೊತ್ತು. ಸೊ ಅವ್ರೊಟ್ಟಿಗೆ ಕಾಲ ಕಳೆಯೋದು, ಹೊಲದಲ್ಲಿ ಕಾಲ ಕಳೆಯೋದು, ಒಂದಷ್ಟು ಹೊತ್ತು ಫುಲ್ ಅಂದರೆ ಫುಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಬಂದು ಹಾಗೆ ಲೈಟಾಗಿ ಒಂದು ರೌಂಡ್ ಜಾತ್ರೆಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಹೊರಗಡೆ ಬೇಡ ಅಂತ ಅಂದ್ಕೊಂಡ್ವಿ. ಬಟ್ ಆದರೂ ವರ್ಷಕ್ಕೊಂದ್ಸತಿ ಬರೋದಲ್ವ, ಅದಕ್ಕೋಸ್ಕರನೇ ಅಂತಲೇ ಹಬ್ಬಕ್ಕೆ ಊರಿಗೆ ಬಂದಿದ್ವಿ. ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಬರೋಣ, ಅಲ್ಲಿ ಅವರಿಗೂ ತೋರಿಸ್ಕೊಂಬರೋಣ, ಅವರಿಗೂ ಆಸೆ ಇರುತ್ತೆ ಅಲ್ವಾ ಅಂತ ಹೇಳಿ ಹಾಗೆ ಒಂದು ರೌಂಡ್ ಹೋಗಿ ಬಂದ್ವಿ. ಅಲ್ಲಿಂದ ಬಂದಮೇಲೆ ಮಾಮರ ಮನೆಯಲ್ಲಿ ಬಜ್ಜಿ, ಒಂದು ಲೈಟಾಗಿ ಬಜ್ಜಿ ಪಾರ್ಟಿ ಅಂತಲೇ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಅಂದರೆ ಒಂದೇ ಕಡೆ ಸೇರಿ ಬಜ್ಜಿನ ಮಾಡಿಕೊಂಡು ಒಂದಷ್ಟು ಸಮಯ ಅಲ್ಲಿ ಕಾಲ ಕಳೆದ್ವಿ. ನಾನು ಮೊದಲೇ ಹೇಳ್ದಂಗೆ ಇದೊಂಥರ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಜನ್ರೇಷನ್ನು ಫುಲ್ ಒಂದು ಟೈಮಲ್ಲಿ ಅಂದರೆ ನಮಗೆ ಒಂದಾದಮೇಲೆ ಒಬ್ಬರಾದಮೇಲೆ ಒಬ್ಬರು ಹೀಗೆ ಮ್ಯಾರೇಜ್ ಆದಮೇಲೆ ಈ ಥರ ಆಗಿ ನಮ್ಮದು ಒಂದು ಜನ್ರೇಷನ್ ಫುಲ್ ಮಕ್ಕಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವಾಗಂತೂ. ಮನೆ ತುಂಬ ಬರೀ ಮಕ್ಕಳೇ ಇದ್ದಾರೆ. ನಮ್ಮ ಕಝಿನ್ಸ್ ಮಕ್ಕಳು, ಅಕ್ಕ ತಂಗಿರು, ಅವ್ರ ಮಕ್ಕಳು ಎಲ್ಲ ಫುಲ್ ಎಲ್ಲಿ ನೋಡಿದ್ರು ಬರೀ ನಮ್ಮ ಫ್ಯಾಮಿಲಿಲಂತೂ ಒಂದು 15ರಿಂದ 20 ಬರೀ ಮಕ್ಕಳೇ ಇದ್ದಾರೆ. ನಾವೆಲ್ಲಾದರೂ ಒಟ್ಟಿಗೆ ಎಲ್ಲರೂ ಒಂದೇ ಕಡೆ ಸೇರಿದಾಗ ನಿಜವಾಗ್ಲೂ ಆ ಮಕ್ಕಳನ್ನ ಸಂಭಾಳಿಸೋದ, ನಾವಿಲ್ಲಿ ಹಬ್ಬ ಮಾಡೋದ, ಅದೇ ಆಗೋಗುತ್ತೆ ಫುಲ್ ಟೈಮು. ಅಲ್ಲಿ ಹಾಗೆ ಲೈಟಾಗಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಲೈಟಾಗಿ ಯಾಕೆ ಹಾಕ್ಕೊಳ್ಳೋದು, ಇಷ್ಟೊಂದು ಜನ ಮಕ್ಕಳಿದ್ದಾರೆ, ಅವರು ಕುಣಿದು ಒಂಥರ ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ಒಂದು ಸೌಂಡ್ ಬಾಕ್ಸನ್ನು ತಂದು ಮನೆ ಹೊರಗಡೆ ಹಾಕ್ಕೊಂಡು ಚೆನ್ನಾಗಿ ಕುಣಿದಾಕ್ಬಿಟ್ರು. ನಾವೆಲ್ಲ ಸೇರೋದು ಅಪರೂಪಕ್ಕೆ ಯಾವಾಗಲಾದರೂ ಒಂದು ಸತಿ. ಸುಮ್ಮನೆ ಹಾಗೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಅಂದರೆ ಹಾಗೆ ಒಂದು ಹಬ್ಬ ಮಾಡಿಕೊಂಡು ಹಾಗೆ ಹೋದರೆ ಚೆನ್ನಾಗಿರಲ್ಲ. ಅದು ಅಲ್ಲದೆ ನಮ್ಮೂರಲ್ಲಿ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಜಾಸ್ತಿ ತುಂಬ ಅಂದರೆ ಅಮ್ಮರ ಅಕ್ಕ, ಅಣ್ಣ ಇಬ್ಬರು ಅವರೆಲ್ಲರೂ ಒಂದೇ ಊರಲ್ಲಿ ಇರೋದ್ರಿಂದ ನಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿದೆ. ಸೊ ಹಾಗಾಗಿ ತುಂಬ ಜನ ಆಗ್ತೀವಿ ಒಂದೇ ಕಡೆ ಅಂತ ಹೇಳಿಬಿಟ್ಟು, ಅಂದರೆ ನಾವೆಲ್ಲರೂ ಬಂದಾಗ ಈ ಥರ ಎಂಜಾಯ್ ಮಾಡ್ತೀವಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು. ಅದೇ ಥರ ಈ ಸರಿ ಹಬ್ಬಕ್ಕೆ ಬಂದಾಗಲೂ ಕೂಡ ಸೌಂಡ್ ಬಾಕ್ಸ್ನ ಹೊರಗಡೆ ಹಾಕ್ಕೊಂಡು ಒಂದಷ್ಟು ಹೊತ್ತು ಚೆನ್ನಾಗಿ ಅಂತಂದರೆ ಚೆನ್ನಾಗಿ ಕುಣ್ದಾಕ್ಬಿಟ್ರು. ಒಂದು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಲೇಟಾಗಿ ಸ್ಟಾರ್ಟ್ ಮಾಡಿದ್ದು 2-2:30ವರೆಗೂ ಚೆನ್ನಾಗಿ ಕುಣಿದ್ಬಿಟ್ರು ಎಲ್ಲರೂ ಸೇರಿಕೊಂಡು. ಅಲ್ಲೊಂದು ಸ್ವಲ್ಪ ಹೊತ್ತಂತೂ ತುಂಬ ಫನ್ನಿ ಮೂಮೆಂಟ್ಗಳು, ಒಳ್ಳೊಳ್ಳೆ ಮೆಮೊರೀಸ್ಗಳು ಕ್ರಿಯೇಟ್ ಆಯಿತು. ಒಬ್ರಿಗೊಬ್ರು ಸ್ಟೆಪ್ ಹೇಳ್ಕೊಡೋದು, ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡೋದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.
ನಾವೆಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಸೇರಿದಾಗ ಹೀಗೆ ಕುಣಿದು ಕುಪ್ಪಳಿಸ್ತೀವಿ, ಎಂಜಾಯ್ ಮಾಡ್ತೀವಿ. ಸೇರೋದೇ ಅಪರೂಪ ಅಂತ ಹೇಳಿಬಿಟ್ಟು ಈ ಥರ ಟೈಮ್ಸ್ ಅಂದರೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊತೀವಿ. ನೀವು ಕೂಡ ಹೀಗೆನಾ? ನಿಮ್ಮ ಫ್ಯಾಮಿಲೀಸ್ ಎಲ್ಲ ನೀವು ಒಟ್ಟಿಗೆ ಸೇರಿದ್ರೆ ನೀವು ಹೀಗೆ ಇರ್ತೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.